ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ಅನಂತವಾದ ವಿಶ್ವದಲ್ಲಿ ಅತ್ಯಂತ ಬೆಲೆಬಾಳುವ ವಸ್ತು ಯಾವುದು ಎಂದು ಯಾರಾದರೂ ಕೇಳಿದರೆ ಹೆಚ್ಚಿನವರು ಸಂಪತ್ತು ಅಥವಾ ವಜ್ರಗಳನ್ನು ತೋರಿಸುತ್ತಾರೆ. ಆದರೆ ನಿಜಕ್ಕೂ ಈ ಸೃಷ್ಟಿಯಲ್ಲಿ ಎಲ್ಲಾ ಜೀವಿಗಳಿಗೆ ಅತ್ಯಂತ ಅಮೂಲ್ಯವಾದದ್ದು ಅವರ ಪ್ರಾಣ. ಆ ಪ್ರಾಣ ಯಾವುದರ ಮೇಲೆ ಆಧಾರಿತವಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ನಾವು ನಿರಂತರವಾಗಿ ಮಾಡುವ ಶ್ವಾಸ ಪ್ರಕ್ರಿಯೆಯ ಮೇಲೆ. ನಾವು ದಿನಕ್ಕೆ ಸುಮಾರು 21,600 ಬಾರಿ ಶ್ವಾಸ ತೆಗೆದುಕೊಳ್ಳುತ್ತೇವೆ. ಆದರೆ ದುರದೃಷ್ಟವಶಾತ್ ನಾವು ಅದನ್ನು ಕೇವಲ ಒಂದು ಯಾಂತ್ರಿಕ ಪ್ರಕ್ರಿಯೆಯಾಗಿ ಮಾತ್ರ ನೋಡುತ್ತೇವೆ. ನಮ್ಮ 2 ಮೂಗಿನ ಹೊಳ್ಳೆಗಳಿಂದ ಗಾಳಿ ಒಂದೇ ರೀತಿ ಬರುವುದಿಲ್ಲವೆಂದು, ಒಂದೊಂದು ಮೂಗಿನ ಹೊಳ್ಳೆಯೂ ನಿಮ್ಮ ದೇಹದ ಒಂದೊಂದು ವ್ಯವಸ್ಥೆಯನ್ನು ನಿಯಂತ್ರಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ವೇದಕಾಲದ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಗಳು ಸ್ವರಯೋಗ ಎಂಬ ಅದ್ಭುತ ಶಾಸ್ತ್ರದ ಮೂಲಕ ಈ ರಹಸ್ಯಗಳನ್ನು ಬಹಿರಂಗಪಡಿಸಿದ್ದಾರೆ. ನಿಮ್ಮ ಎಡ ಮತ್ತು ಬಲ ಮೂಗಿನ ಹೊಳ್ಳೆಗಳ ಮೂಲಕ ಹರಿಯುವ ಗಾಳಿ ಕೇವಲ ಆಮ್ಲಜನಕ ಮಾತ್ರವಲ್ಲ, ಅದು ನಿಮ್ಮ ಅದೃಷ್ಟವನ್ನು, ನಿಮ್ಮ ಆರೋಗ್ಯವನ್ನು ಮತ್ತು ನಿಮ್ಮ ಸಾಮರ್ಥ್ಯವನ್ನು ನಿರ್ಧರಿಸುವ ದಿವ್ಯವಾದ ಪ್ರಾಣಶಕ್ತಿ. ಇಂದು ಈ ವಿಡಿಯೋನಲ್ಲಿ ನಿಮ್ಮ ಜೀವನವನ್ನೇ ಮರುಳಿಸುವ ಈ ಶ್ವಾಸದ ರಹಸ್ಯಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಈ ಪ್ರಯಾಣ ಮುಗಿಯುವಷ್ಟರಲ್ಲಿ ನಿಮ್ಮ ಶ್ವಾಸವನ್ನು ಗಮನಿಸುವ ಮೂಲಕ ನಿಮ್ಮ ಜೀವನವನ್ನು ಹೇಗೆ ಸುಧಾರಿಸಿಕೊಳ್ಳಬಹುದು ಎಂಬ ಬಗ್ಗೆ ನಿಮಗೊಂದು ಸ್ಪಷ್ಟವಾದ ತಿಳುವಳಿಕೆ ಲಭಿಸುತ್ತದೆ. ನಾವು ನಮ್ಮ ಕಣ್ಣುಗಳಿಂದ ನೋಡುವ ಈ ಭೌತಿಕ ಶರೀರದ ಹಿಂದೆ ಪ್ರಾಣಮಯ ಕೋಶ ಎಂಬ ಒಂದು ಸೂಕ್ಷ್ಮ ಶರೀರ ಅಡಗಿದೆ. ಒಂದು ಮನೆಗೆ ವೈರ್ಗಳು ಹೇಗೆ ವಿದ್ಯುತ್ ಸರಬರಾಜು ಮಾಡುತ್ತವೆಯೋ ಹಾಗೆಯೇ ನಮ್ಮ ದೇಹದಲ್ಲಿ ನಾಡಿಗಳು ಪ್ರಾಣಶಕ್ತಿಯನ್ನು ಪ್ರವಹಿಸುವಂತೆ ಮಾಡುತ್ತವೆ. ನಾಡಿ ಎಂಬ ಪದವು ನದಿ ಎಂಬ ಮೂಲ ಪದದಿಂದ ಬಂದಿದೆ, ಅಂದರೆ ಹರಿಯುವುದು ಅಥವಾ ಚಲನೆ ಎಂದು ಅರ್ಥ. ನಮ್ಮ ದೇಹದಲ್ಲಿ 72,000 ನಾಡಿಗಳು ಇವೆ ಎಂದು ಯೋಗಶಾಸ್ತ್ರಗಳು ಹೇಳುತ್ತವೆ. ಇವುಗಳಲ್ಲಿ ಇಡ, ಪಿಂಗಳ ಮತ್ತು ಸುಷುಮ್ನ ಎಂಬ 3 ನಾಡಿಗಳು ಅತ್ಯಂತ ಪ್ರಮುಖವಾದವು. ಹಠಯೋಗ ಪ್ರದೀಪಿಕೆಯಂತಹ ಪ್ರಾಮಾಣಿಕ ಗ್ರಂಥಗಳು ಈ ನಾಡಿಗಳ ಪ್ರಾಮುಖ್ಯತೆಯನ್ನು ವಿವರಿಸುತ್ತಾ, ಇಡ ಮತ್ತು ಪಿಂಗಳ ನಾಡಿಗಳು ಬೆನ್ನೆಲುಬಿನ 2 ಬದಿಗಳಲ್ಲಿದ್ದರೆ ಸುಷುಮ್ನ ನಾಡಿಯು ಮಧ್ಯದಲ್ಲಿದ್ದು ಬ್ರಹ್ಮರಂಧ್ರದವರೆಗೆ ಹೋಗುತ್ತದೆ ಎಂದು ಹೇಳುತ್ತವೆ. ನಾವು ಮಾಡುವ ಪ್ರತಿ ಶ್ವಾಸವು ಈ ನಾಡಿಗಳಲ್ಲಿ ಯಾವುದಾದರೊಂದು ನಾಡಿಯ ಮೂಲಕ ಹೆಚ್ಚಾಗಿ ಪ್ರವಹಿಸುತ್ತಿರುತ್ತದೆ. ಈ ಪ್ರವಾಹವು ನಮ್ಮ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಪ್ರತಿಕ್ಷಣವೂ ಪ್ರಭಾವಿಸುತ್ತದೆ. ಅದಕ್ಕಾಗಿಯೇ ಶ್ವಾಸವನ್ನು ಗಮನಿಸುವುದು ಎಂದರೆ ನಮ್ಮ ಪ್ರಾಣಶಕ್ತಿಯನ್ನು ಗಮನಿಸುವುದೇ ಆಗಿದೆ. ನೀವು ಪ್ರಶಾಂತವಾಗಿರುವಾಗ ಅಥವಾ ಗಾಢ ನಿದ್ರೆಯಲ್ಲಿದ್ದಾಗ ನಿಮ್ಮ ಎಡಮೂಗಿನ ಹೊಳ್ಳೆಯ ಮೂಲಕ ಶ್ವಾಸ ಹೆಚ್ಚಾಗಿ ಬರುವುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಇದನ್ನೇ ಯೋಗಶಾಸ್ತ್ರದಲ್ಲಿ ಇಡಾನಾಡಿ ಅಥವಾ ಚಂದ್ರನಾಡಿ ಎನ್ನುತ್ತಾರೆ. ಚಂದ್ರನು ಹೇಗೆ ಲೋಕಕ್ಕೆ ತಂಪನ್ನು ಮತ್ತು ಸಮಾಧಾನವನ್ನು ನೀಡುತ್ತಾನೋ, ಈ ಇಡಾನಾಡಿಯು ನಿಮ್ಮ ದೇಹಕ್ಕೆ ಶಾಂತಿಯನ್ನು ನೀಡುತ್ತದೆ. ಇದು ನಮ್ಮ ದೇಹದ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಪ್ರೇರೇಪಿಸುವ ಮೂಲಕ ನಮ್ಮನ್ನು ವಿಶ್ರಾಂತಿ ಸ್ಥಿತಿಗೆ ತರುತ್ತದೆ. ಶಿವಸ್ವರ ಶಾಸ್ತ್ರದ ಪ್ರಕಾರ ಚಂದ್ರನ ಮಾರ್ಗವಾದ ಈ ನಾಡಿಯು ಯಾವಾಗಲೂ ತಂಪಾದ ಸ್ವಭಾವವನ್ನು ಹೊಂದಿದ್ದು ಶಾಂತಿಯನ್ನು ಪ್ರಸಾದಿಸುತ್ತದೆ. ಇದು ನಮ್ಮ ಮೆದುಳಿನ ಬಲಭಾಗದೊಂದಿಗೆ ಸಂಪರ್ಕ ಹೊಂದಿದೆ. ಅದಕ್ಕಾಗಿಯೇ ಸೃಜನಾತ್ಮಕ ಕೆಲಸಗಳು, ಕಲೆಗಳು, ಕವಿತೆ ಮತ್ತು ಆಳವಾದ ಆಲೋಚನೆಗಳನ್ನು ಮಾಡುವಾಗ ಈ ನಾಡಿ ಸಕ್ರಿಯವಾಗಿರುವುದು ಬಹಳ ಅವಶ್ಯಕ. ನೀವು ಒತ್ತಡಕ್ಕೆ ಒಳಗಾದಾಗ ಅಥವಾ ಮನಸ್ಸು ನಿಯಂತ್ರಣ ತಪ್ಪಿದಾಗ ಎಡಮೂಗಿನ ಮೂಲಕ ಶ್ವಾಸ ತೆಗೆದುಕೊಳ್ಳಲು ಪ್ರಾರಂಭಿಸಿದರೆ ನಿಮ್ಮಲ್ಲಿ ಅದ್ಭುತವಾದ ಪ್ರಶಾಂತತೆ ಆವರಿಸುತ್ತದೆ. ಇನ್ನು ನಮ್ಮನ್ನು ಕಾರ್ಯೋನ್ಮುಖರನ್ನಾಗಿ ಮಾಡುವ ಶಕ್ತಿ ಯಾವುದು ಎಂದರೆ ಅದು ನಿಮ್ಮ ಬಲಮೂಗಿನ ಹೊಳ್ಳೆಯ ಮೂಲಕ ಪ್ರವಹಿಸು ಪಿಂಗಳ ನಾಡಿ. ಇದನ್ನೇ ಸೂರ್ಯನಾಡಿ ಎಂದು ಕರೆಯುತ್ತಾರೆ. ಪಿಂಗಳ ನಾಡಿಯು ಸೂರ್ಯಶಕ್ತಿಯ ಪ್ರತೀಕ. ಸೂರ್ಯನು ಹೇಗೆ ಈ ಜಗತ್ತಿಗೆ ಬೆಳಕನ್ನು ಮತ್ತು ಶಾಖವನ್ನು ನೀಡುತ್ತಾನೋ, ಈ ನಾಡಿಯು ನಿಮ್ಮಲ್ಲಿ ಉತ್ಸಾಹ, ಹಠ ಮತ್ತು ಜೀವಶಕ್ತಿಯನ್ನು ತುಂಬುತ್ತದೆ. ಪಿಂಗಳ ನಾಡಿಯು ನಮ್ಮ ಮೆದುಳಿನ ಎಡಭಾಗದೊಂದಿಗೆ ಸಂಪರ್ಕ ಹೊಂದಿದೆ. ಇದು ತಾರ್ಕಿಕ ಆಲೋಚನೆಗಳು, ಗಣಿತ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಿಯಂತ್ರಿಸುತ್ತದೆ. ನೀವು ಯಾವುದಾದರೂ ಮುಖ್ಯವಾದ ಕೆಲಸ ಮಾಡುತ್ತಿರುವಾಗ ಅಥವಾ ವ್ಯಾಯಾಮ ಮಾಡುವಾಗ ಈ ನಾಡಿ ಚುರುಕಾಗಿರಬೇಕು. ಇದು ನಿಮ್ಮ ದೇಹದ ಜಠರಾಗ್ನಿಯನ್ನು ಹೆಚ್ಚಿಸಿ ಆಹಾರ ಜೀರ್ಣವಾಗುವಂತೆ ಮಾಡುವುದಲ್ಲದೆ ದೇಹದ ಉಷ್ಣತೆಯನ್ನು ಕ್ರಮಬದ್ಧಗೊಳಿಸುತ್ತದೆ. ನೀವು ಸೋಮಾರಿಯಾಗಿದ್ದಾಗ ಅಥವಾ ಏನನ್ನಾದರೂ ಸಾಧಿಸುವ ಛಲ ಕಡಿಮೆಯಾದಾಗ ಬಲಮೂಗಿನ ಹೊಳ್ಳೆಯ ಮೂಲಕ ಶ್ವಾಸ ತೆಗೆದುಕೊಳ್ಳುವುದರಿಂದ ನಿಮ್ಮಲ್ಲಿ ತಕ್ಷಣವೇ ಶಕ್ತಿ ಪ್ರವಹಿಸುತ್ತದೆ. ಭೌತಿಕ ಪ್ರಪಂಚದಲ್ಲಿ ವಿಜಯ ಸಾಧಿಸಬೇಕೆಂದರೂ, ಕಷ್ಟಕರವಾದ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಬೇಕೆಂದರೂ ಸೂರ್ಯನಾಡಿಯ ಸಹಕಾರ ಬಹಳ ಅಗತ್ಯ. ನಮ್ಮ ಆರೋಗ್ಯ ಎಂಬುದು ಒಂದು ಸಣ್ಣ ದಾರದ ಮೇಲೆ ನಡೆಯುವ ಸಮತೋಲನದ ಹಾಗೆ. ಪ್ರಕೃತಿ ಸಿದ್ಧವಾಗಿ ಆರೋಗ್ಯವಂತನಾದ ಮನುಷ್ಯನಲ್ಲಿ ಪ್ರತಿ 60 ರಿಂದ 90 ನಿಮಿಷಗಳಿಗೊಮ್ಮೆ ಶ್ವಾಸದ ಪ್ರವಾಹವು ಒಂದು ಹೊಳ್ಳೆಯಿಂದ ಇನ್ನೊಂದಕ್ಕೆ ಬದಲಾಗುತ್ತಿರಬೇಕು. ಇದನ್ನೇ ಸ್ವರ ಚಕ್ರ ಎನ್ನುತ್ತಾರೆ. ಆದರೆ ಇಂದಿನ ಒತ್ತಡದ ಜೀವನ ಶೈಲಿ, ರಾತ್ರಿ ಜಾಗರಣೆ ಮತ್ತು ಕೃತಕ ಆಹಾರಗಳಿಂದಾಗಿ ನೈಸರ್ಗಿಕ ಚಕ್ರವು ಹದಗೆಡುತ್ತಿದೆ. ಒಂದು ವೇಳೆ ನಿಮ್ಮ ಶ್ವಾಸ ಗಂಟೆಗಟ್ಟಲೆ
ಕೇವಲ ಒಂದೇ ಬದಿಯಲ್ಲಿ ನಿಂತು ಹೋದ್ರೆ ಅದು ನಿಮ್ಮ ದೇಹದಲ್ಲಿ ಪ್ರಾಣಶಕ್ತಿಯ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತದೆ. ಮೊದಲನೆಯದಾಗಿ ಸೂರ್ಯನಾಡಿ ಅಥವಾ ಪಿಂಗಳನಾಡಿ ಅತಿಯಾಗಿ ಕೆಲಸ ಮಾಡಿದರೆ ಏನಾಗುತ್ತದೆ ಎಂದು ನೋಡೋಣ. ನಿಮ್ಮಲ್ಲಿ ಪಿಂಗಳನಾಡಿಯು ನಿರಂತರವಾಗಿ ಚುರುಕಾಗಿದ್ದರೆ ದೇಹದ ಉಷ್ಣತೆ ವಿಪರೀತವಾಗಿ ಹೆಚ್ಚಾಗುತ್ತದೆ. ಇದರಿಂದ ನಿಮ್ಮ ಮನಸ್ಸು ಯಾವಾಗಲೂ ಫೈಟ್ ಆರ್ ಫ್ಲೈಟ್ ಮೋಡ್ನಲ್ಲಿರುತ್ತದೆ. ಫಲಿತಾಂಶವಾಗಿ ನೀವು ಸಣ್ಣ ಸಣ್ಣ ವಿಷಯಗಳಿಗೂ ವಿಪರೀತ ಕೋಪ ಮತ್ತು ಕಿರಿಕಿರಿಗೆ ಒಳಗಾಗುತ್ತೀರಿ. ಶಾರೀರಿಕವಾಗಿ ಇದು ಅಧಿಕ ರಕ್ತದೊತ್ತಡ, ಹೃದಯ ಸಂಬಂಧಿ ಸಮಸ್ಯೆಗಳು ಮತ್ತು ತೀವ್ರವಾದ ಅಸಿಡಿಟಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಜೀವಕೋಶಗಳು ವೇಗವಾಗಿ ಕ್ಷೀಣಿಸಲು ಪ್ರಾರಂಭಿಸುತ್ತವೆ. ಇದನ್ನೇ ವಿಜ್ಞಾನದ ಭಾಷೆಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಎನ್ನುತ್ತಾರೆ. ಮತ್ತೊಂದೆಡೆ ಇಡನಾಡಿ ಅಥವಾ ಚಂದ್ರನಾಡಿ ಅತಿಯಾಗಿ ಪ್ರವಹಿಸಿದರೆ ನಿಮ್ಮ ದೇಹವು ಒಂದು ರೀತಿಯ ಸ್ತಬ್ಧತೆಗೆ ಜಾರಿ ಹೋಗುತ್ತದೆ. ಚಂದ್ರಶಕ್ತಿ ಹೆಚ್ಚಾದಾಗ ದೇಹವು ವಿಪರೀತವಾಗಿ ತಂಪಾಗಿ ನಿಮ್ಮ ಚಯಾಪಚಯ ಕ್ರಿಯೆ ಮಂದಗತಿಯಾಗುತ್ತದೆ. ಇದು ನಿಮ್ಮನ್ನು ತೀವ್ರವಾದ ಸೋಮಾರಿತನ, ಮಾನಸಿಕ ಕುಮ್ಮುಬಾಳ ಅಥವಾ ಡಿಪ್ರೆಷನ್ಗೆ ತಳ್ಳುತ್ತದೆ. ನಿಮಗೆ ಯಾವಾಗಲೂ ಸುಸ್ತಾದಂತೆ ಅನ್ನಿಸುವುದು, ಜ್ಞಾಪಕ ಶಕ್ತಿ ಕಡಿಮೆಯಾಗುವುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತಡಬಡಾಯಿಸುವುದು ನಡೆಯುತ್ತದೆ. ಶಾರೀರಿಕ ಮಟ್ಟದಲ್ಲಿ ಇದು ಬೊಜ್ಜು, ಲೋ ಬಿಪಿ, ಸೈನಸ್ ಮತ್ತು ಶ್ವಾಸಕೋಶದ ಕಾಯಿಲೆಗಳಿಗೆ ಮೂಲ ಕಾರಣವಾಗುತ್ತದೆ. ಆಧುನಿಕ ಸಂಶೋಧನೆಗಳ ಪ್ರಕಾರ ನಮ್ಮ ಮೆದುಳಿನ 2 ಭಾಗಗಳು ಸಮನ್ವಯದಿಂದ ಕೆಲಸ ಮಾಡದಿರುವುದೇ ಅನೇಕ ಮಾನಸಿಕ ರೋಗಗಳಿಗೆ ಕಾರಣ. ಈ ಸಮನ್ವಯವನ್ನು ತಪ್ಪಿಸುವುದೇ ಶ್ವಾಸದ ಅಸಮತೋಲನ. ಈ ಅಸಮತೋಲನವನ್ನು ಸರಿಪಡಿಸಿ ನಮ್ಮ ದೇಹದ 72,000 ನಾಡಿಗಳನ್ನು ಶುದ್ಧೀಕರಿಸುವ ಏಕೈಕ ದಿವ್ಯೌಷಧವೇ ನಾಡಿ ಶೋಧನ ಪ್ರಾಣಾಯಾಮ. ಇದನ್ನು ಕೇವಲ ಒಂದು ವ್ಯಾಯಾಮವಾಗಿ ಅಲ್ಲದೆ ಒಂದು ಪವಿತ್ರವಾದ ಪ್ರಕ್ರಿಯೆಯಾಗಿ ಭಾವಿಸಬೇಕು. ನಾಡಿ ಶೋಧನೆ ಎಂದರೆ ನಾಡಿಗಳನ್ನು ಶುದ್ಧೀಕರಿಸುವುದು. ನಮ್ಮ ಋಷಿಗಳು ಈ ಸಾಧನೆಯ ಮೂಲಕವೇ ಸುಷುಮ್ನ ನಾಡಿಯನ್ನು ಜಾಗೃತಗೊಳಿಸಿ ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪುತ್ತಿದ್ದರು. ಇದನ್ನು ಮಾಡುವ ವಿಧಾನ ಬಹಳ ವಿಶಿಷ್ಟವಾದುದು. ಮೊದಲಿಗೆ ಬೆನ್ನೆಲುಬನ್ನು ನೇರವಾಗಿಟ್ಟು ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಬಲಗೈ ಹೆಬ್ಬೆರಳಿನಿಂದ ಬಲಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಮೂಗಿನ ಹೊಳ್ಳೆಯ ಮೂಲಕ ಅತ್ಯಂತ ನಿಧಾನವಾಗಿ ಯಾವುದೇ ಶಬ್ದ ಬಾರದಂತೆ ಶ್ವಾಸವನ್ನು ಒಳಕ್ಕೆ ತೆಗೆದುಕೊಳ್ಳಬೇಕು. ಹೀಗೆ ಎಡಭಾಗದಿಂದ ತೆಗೆದುಕೊಂಡ ಪ್ರಾಣವಾಯುವು ನಿಮ್ಮ ದೇಹದ ಚಂದ್ರಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಆನಂತರ ಎಡಮೂಗಿನ ಹೊಳ್ಳೆಯನ್ನು ಮುಚ್ಚಿ ಬಲಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ನಿಧಾನವಾಗಿ ಹೊರಬಿಡಬೇಕು. ಈಗ ಮತ್ತೆ ಬಲಬದಿಯಿಂದಲೇ ಗಾಳಿಯನ್ನು ತೆಗೆದುಕೊಂಡು ಎಡಬದಿಯಿಂದ ಬಿಡಬೇಕು. ಈ ಪ್ರಕ್ರಿಯೆಯಲ್ಲಿ ಶ್ವಾಸ ತೆಗೆದುಕೊಳ್ಳುವ ಮತ್ತು ಬಿಡುವ ಸಮಯ ಸಮಾನವಾಗಿರಬೇಕು. ನೀವು ಗಾಳಿಯನ್ನು ಒಳಕ್ಕೆ ತೆಗೆದುಕೊಳ್ಳುವಾಗ ವಿಶ್ವದ ದಿವ್ಯಶಕ್ತಿ ನಿಮ್ಮೊಳಗೆ ಪ್ರವೇಶಿಸುತ್ತಿದೆ ಎಂದು, ಹೊರಬಿಡುವಾಗ ನಿಮ್ಮಲ್ಲಿನ ರೋಗಗಳು ಮತ್ತು ಆತಂಕಗಳು ಹೊರಹೋಗುತ್ತಿವೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಈ ಸಾಧನೆಯಿಂದ ನಿಮ್ಮ ರಕ್ತದಲ್ಲಿನ ಆಮ್ಲಜನಕದ ಮಟ್ಟ ಹೆಚ್ಚಾಗುವುದಲ್ಲದೆ ಮೆದುಳಿನ ಎಡ ಮತ್ತು ಬಲಭಾಗಗಳು ಸಂಪೂರ್ಣ ಸಮನ್ವಯಕ್ಕೆ ಬರುತ್ತವೆ. ಇದರಿಂದ ನಿಮ್ಮ ಏಕಾಗ್ರತೆ ಅದ್ಭುತವಾಗಿ ಹೆಚ್ಚಾಗುತ್ತದೆ, ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಮುಖದಲ್ಲಿ ಒಂದು ವಿಶಿಷ್ಟವಾದ ಕಳೆ ಕಾಣಿಸಿಕೊಳ್ಳುತ್ತದೆ. ಕೇವಲ 10 ನಿಮಿಷಗಳ ಈ ನಿತ್ಯ ಸಾಧನೆಯು ನಿಮ್ಮ ಪ್ರಾಣಶಕ್ತಿಯನ್ನು ಸುಸ್ಥಿರಗೊಳಿಸುತ್ತದೆ. ನಮ್ಮ ಋಷಿಗಳು ಹೇಳಿದಂತೆ, ಯಾರು ತಮ್ಮ ಶ್ವಾಸವನ್ನು ನಿಯಂತ್ರಿಸಬಲ್ಲರೋ ಅವರು ತಮ್ಮ ಮನಸ್ಸನ್ನು ಮತ್ತು ಆ ಮೂಲಕ ತಮ್ಮ ಜೀವನವನ್ನೇ ನಿಯಂತ್ರಿಸಬಲ್ಲರು. ನೋಡಿದಿರಲ್ಲ ಸ್ನೇಹಿತರೆ, ನಮ್ಮ ಶ್ವಾಸದಲ್ಲೇ ನಮ್ಮ ಜೀವನದ ರಹಸ್ಯ ಅಡಗಿದೆ. ಈ ಪ್ರಾಚೀನ ಜ್ಞಾನವನ್ನು ನಿಮ್ಮ ಮುಂದೆ ತರಲು ನಾವು ತುಂಬಾ ಶ್ರಮಿಸಿದ್ದೇವೆ. ಈ ಅಮೂಲ್ಯ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ಈ ವಿಡಿಯೋಗೆ ನಾವು 2,000 ಲೈಕ್ಗಳ ಗುರಿ ಇಟ್ಟಿದ್ದೇವೆ. ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಪ್ರೋತ್ಸಾಹ ನೀಡುತ್ತದೆ. ಇಂದಿನಿಂದಲೇ ನಿಮ್ಮ ಶ್ವಾಸವನ್ನು ಗಮನಿಸುವುದನ್ನು ರೂಢಿಸಿಕೊಳ್ಳಿ ಮತ್ತು ಪ್ರತಿದಿನ ನಾಡಿ ಶೋಧನ ಪ್ರಾಣಾಯಾಮವನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಅವರು ಕೂಡ ಆರೋಗ್ಯವಾಗಿರಲು ಸಹಾಯ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಯೋಗ ರಹಸ್ಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಲು ಮರೆಯಬೇಡಿ. ನಿಮಗೆ ಈ ನಾಡಿಗಳ ವ್ಯವಸ್ಥೆಯಲ್ಲಿ ಇನ್ನು ಯಾವ ವಿಷಯದ ಬಗ್ಗೆ ವಿವರಣೆ ಬೇಕೆಂದು ಕಾಮೆಂಟ್ನಲ್ಲಿ ತಿಳಿಸಿ. ಪ್ರಕೃತಿ ನೀಡಿದ ಈ ಶ್ವಾಸವನ್ನು ಸರಿಯಾಗಿ ಬಳಸಿಕೊಳ್ಳುತ್ತಾ ಆನಂದವಾಗಿ ಬಾಳಿ. ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.